ಬ್ಯೂಟಿಫುಲ್ ಸೋಲ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಫ್ರೆಂಡ್ಸ್, ಇವತ್ತಿನ ಒಂದು ರೀಡಿಂಗ್ ನಿಮ್ಮ ಒಂದು ರಾಶಿ ಪ್ರಕಾರ ಏಂಜಲ್ಸ್ ನಿಮಗೆ ಏನು ಗೈಡೆನ್ಸ್ ಕೊಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಆಗಿರುತ್ತೆ. ಏಂಜಲ್ ಗೈಡೆನ್ಸ್ ಫಾರ್ ಆಲ್ ಝೋಡಿಯಾಕ್ ಸೈನ್ಸ್, ಎಲ್ಲ ರಾಶಿಯವರಿಗೂ ಏಂಜಲ್ ಗೈಡೆನ್ಸ್ ಏನಿದೆ ಅಂತ ನೋಡೋಣ. ವಿಡಿಯೋ ಜನರಲ್ ಆಗಿರುತ್ತೆ, ಕಲೆಕ್ಟಿವ್ ಆಗಿರುತ್ತೆ. ನಿಮ್ಮ ಜೊತೆ ರೆಸ್ನೇಟ್ ಆದರೆ ಮಾತ್ರ ತಗೊಳ್ಳಿ. ಹಾಗೆ ಟೈಮ್ಲೆಸ್ ಆಗಿರುತ್ತೆ. ಯಾವಾಗ ಸ್ಕ್ರೀನ್ ಮೇಲೆ ನೋಡ್ತೀರಾ ಆವಾಗ ಇದು ನಿಮಗೆ ರೆಸ್ನೇಟ್ ಆಗುವಂಥದ್ದು. ಯಾರಿಗೆಲ್ಲ ಪರ್ಸ್ನಲ್ ರೀಡಿಂಗ್ ಬೇಕೋ ಡಿಸ್ಕ್ರಿಪ್ಷನ್ಲಿರುವಂತಹ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಬಹುದು. ಆ್ಯಂಡ್ ಲಾ ಆಫ್ ಅಟ್ರಾಕ್ಷನ್ ಕಲಿಬೇಕು, ಟ್ಯಾರೋ ಕೋರ್ಸ್ ಕಲಿಬೇಕು ಅನ್ನೋರು ಸಹ ನೀವು ಡಿಸ್ಕ್ರಿಪ್ಷನ್ಲಿರುವಂತಹ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಬಹುದು. ಓಕೆ, ಸೊ ಲೆಟ್ಸ್ ಸ್ಟಾರ್ಟ್. ಸೊ ಅಗೇನ್ ಐ ಆಮ್ ಟೆಲ್ಲಿಂಗ್, ವಿಡಿಯೋ ಜನರಲ್ ಆಗಿರುತ್ತೆ, ಕಲೆಕ್ಟಿವ್ ಆಗಿರುತ್ತೆ. ನಿಮ್ಮ ಜೊತೆ ರೆಸ್ನೇಟ್ ಆದರೆ ಮಾತ್ರ ತಗೊಳ್ಳಿ. ಓಪನ್ ಮೈಂಡೆಡಿಂದ ರೀಡಿಂಗ್ ನೋಡಿ. ಟೇಕ್ ವಾಟ್ ರೆಸ್ನೇಟ್ಸ್ ಟು ಯು. ಓಕೆ, ಸೊ ಲೆಟ್ಸ್ ಶಫಲ್ ದ ಕಾರ್ಡ್ಸ್. ಮೊದಲನೇದಾಗಿ ಬಂದು ಮೇಷರಾಶಿಯವರಿಗೆ ಏಂಜಲ್ಸ್ ಏನು ಗೈಡೆನ್ಸ್ ಕೊಡ್ತಾ ಇದ್ದಾರೆ ವಿತಿನ್ ದ ನೆಕ್ಸ್ಟ್ ಫ್ಯೂ ವೀಕ್ಸ್ ಅಂತ ಬರ್ತಾ ಇದೆ. ಮೈಟ್ ಬಿ ನೀವೇನಾದರೂ ಮ್ಯಾರೇಜ್ ಕಮಿಟ್ಮೆಂಟಿಗೋಸ್ಕರ ಕಾಯ್ತಾ ಇದ್ದೀರಾ, ಜಾಬ್ ಇಂಟರ್ವ್ಯೂ ಕೊಟ್ಟು ಬಂದಿದ್ದೀರಾ, ಅದರ ಒಂದು ಕಾಲ್ಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀರಾ, ಅಥವಾ ನಿಮ್ಮ ರಿಸಲ್ಟ್ಸ್ ನೀವು ಅಂದ್ಕೊಂಡ ರೀತಿಯಲ್ಲಿ ಬರಬೇಕು ಅಂತ ವೆಯ್ಟ್ ಮಾಡ್ತಾ ಇದ್ದೀರಾ, ಅಥವಾ ಪ್ರಮೋಷನ್ಸ್ಗೆ ವೆಯ್ಟ್ ಮಾಡ್ತಾ ಇದ್ದೀರಾ. ಸಮಥಿಂಗ್ ನೀವೇನಾದರೂ ಒಂದು ಚೇಂಜಸ್ ಅನ್ನೋದು ನಿಮ್ಮ ಲೈಫಿಗೆ ಆಗಬೇಕು, ತುಂಬ ತಿಂಗಳುಗಳಿಂದ ತುಂಬ ವರ್ಷಗಳಿಂದ ಆ ಒಂದು ಕೆಲಸ ಆಗಬೇಕು ಅಂತ ಕಾಯ್ತಾ ಇದ್ದರೆ ವಿತಿನ್ ದ ಫ್ಯೂ ವೀಕ್ಸ್, ನೆಕ್ಸ್ಟ್ ಫ್ಯೂ ವೀಕ್ಸ್ ಅಂದರೆ ಈ ಜುಲೈ ಎಂಡ್ ಅಷ್ಟರಲ್ಲಿ ನಿಮಗೆ ಈ ಒಂದು ಕೆಲಸ ಆಗುತ್ತೆ ಅಂತ ಹೇಳಬಹುದು. ಸೊ ವಿತಿನ್ ದ ನೆಕ್ಸ್ಟ್ ಫ್ಯೂ ವೀಕ್ಸಲ್ಲಿ, ಮುಂದಿನ ಕೆಲವು ವಾರಗಳಲ್ಲಿ ಈ ಒಂದು ಕೆಲಸ ಆಗುತ್ತೆ. ಸೊ ವೆಯ್ಟ್ ಮಾಡಿ ಅಂತ ಯೂನಿವರ್ಸ್ ಏಂಜಲ್ಸ್ ಹೇಳ್ತಾ ಇದ್ದಾರೆ. ಓಕೆ, ಸೊ ನೆಕ್ಸ್ಟ್ ನೋಡೋಣ ವೃಷಭ ರಾಶಿಯವರಿಗೆ ಏಂಜಲ್ಸ್ ಏನು ಗೈಡೆನ್ಸ್ ಕೊಡ್ತಾ ಇದ್ದಾರೆ. ನೋ ಅಂತ ಬರ್ತಾ ಇದೆ. ಮೈಟ್ ಬಿ ನಿಮ್ಮ ಒಂದು ಲೈಫಲ್ಲಿ ಏನಾದರೂ ನೀವು ಮೇಜರ್ ಡಿಸಿಷನ್ಸ್ನ ತೊಗೊಳ್ತಾ ಇದ್ದೀರಾ, ಅಥವಾ ನಿಮ್ಮ ಮನೆಯಲ್ಲಿ ಯಾರಿಗಾದರೂ ಲೈಕ್ ನಿಮ್ಮ ಮನೆಯಲ್ಲಿ ನೋಡಿರುವಂಥ ಹುಡುಗ ಅಥವಾ ಹುಡುಗಿ ನಿಮಗೆ ಪರ್ಫೆಕ್ಟ್ ಮ್ಯಾಚ್ ಅಂತ ಹೇಳ್ತಾ ಇದ್ದಾರೆ. ಬಟ್ ಅದು ನಿಮಗೆ ಏನಾದರೂ ನೀವು ಸೈನ್ ಕೇಳಿದರೆ ನೋ ಅಂತ ಬರ್ತಾ ಇದೆ. ನಾಟ್ ಅ ಪರ್ಫೆಕ್ಟ್ ಮ್ಯಾಚ್. ಅಥವಾ ಜಾಬ್ನ ಚೇಂಜ್ ಮಾಡಬೇಕು ಅಂದ್ಕೊಳ್ತಾ ಇದ್ದರೆ ದ ಆನ್ಸರ್ ಈಸ್ ನೋ. ಅಥವಾ ಬೇರೆದವ್ರಿಗೆ ದುಡ್ಡು ಕೊಡಬೇಕು, ಬೇರೆದವ್ರು ನಿಮಗೆ ದುಡ್ಡು ಕೇಳಿದ್ದಾರೆ, ಸಹಾಯ ಕೇಳಿದ್ದಾರೆ ಅಂದರೆ ಕೊಡಬೇಕಾ ಬೇಡವಾ ಅಂದರೆ ದ ಆನ್ಸರ್ ಈಸ್ ನೋ. ಏನಾದರೂ ನೀವು ಅಂದ್ಕೊಳ್ತಾ ಇದ್ದೀರಾ ಮುಂದಿನ ಕೆಲಸಗಳನ್ನ ಮಾಡಬೇಕು ಅಂತ, ಆ್ಯಸ್ ನಾವು ಕರೆಂಟ್ಲಿ ದ ಆನ್ಸರ್ ಈಸ್ ನೋ. ಬೇರೆದವ್ರಿಗೆ ದುಡ್ಡು ಕೊಡೋದಾಗಿರಬಹುದು, ಲೈಫ್ ಪಾರ್ಟ್ನರ್ನ ಚೂಸ್ ಮಾಡ್ಕೊಳ್ಳೋದಾಗಿರಬಹುದು, ಅಥವಾ ಜಾಬ್ ಚೇಂಜ್ ಮಾಡೋದಾಗಿರಬಹುದು, ಅಥವಾ ಜಾಬ್ ಇಂಟರ್ವ್ಯೂ ಪರ್ಟಿಕ್ಯುಲರ್ ಒಂದು ಕಂಪ್ನಿಗೆ ಹೋಗ್ತಾ ಇದ್ದೀರಾ ಅಂದರೆ ಆ್ಯಸ್ ನಾವು ಅದು ನಿಮಗೆ ಒಳ್ಳೆಯದು ಆಗೋದಿಲ್ಲ. ಸೊ ಜಸ್ಟ್ ವೇಟ್ ಮಾಡಿ ಆ್ಯಂಡ್ ಜಸ್ಟ್ ಸೇ ನೋ. ಕೆಲವರು ನೋ ಅನ್ನೋದು ಸ್ವಲ್ಪ ಕಮ್ಮಿನೇ. ಸೊ ಲರ್ನ್ ಟು ಸೇ ನೋ ಅಂತಲೂ ಇದನ್ನು ಗೈಡೆನ್ಸ್ ಅಂತ ತಗೋಬಹುದು. ಸೊ ಆ್ಯಸ್ ನಾವು ನಿಮ್ಮ ಒಂದು ಕೆಲಸ ಏನಿದೆ ಅದಕ್ಕೆ ಆನ್ಸರ್ ಈಸ್ ನೋ. ವೇಟ್ ಫಾರ್ ರೈಟ್ ಟೈಮ್. ಆ್ಯಂಡ್ ನೆಕ್ಸ್ಟ್ ಮಿಥುನ ರಾಶಿಯವರಿಗೆ ಏನು ಗೈಡೆನ್ಸ್ ಸಿಗ್ತಾ ಇದೆ ಅಂತ ನೋಡೋಣ. ಓಕೆ, ವೇಟ್. ಇವನ್ ಮಿಥುನ ರಾಶಿಯವ್ರಿಗೆ ವೇಟ್ ಅಂತ ಬರ್ತಾ ಇದೆ. ನೋಡಿ, ಸಪೋಸ್ ನೀವೇನಾದರೂ ಲೈಫಲ್ಲಿ ತುಂಬ ಮೇಜರ್ ಚೇಂಜಸ್ನ ತೊಗೋಬೇಕು, ಅಥವಾ ಅಗೇನ್ ಏನಾದರೂ ಲೈಫಲ್ಲಿ ತುಂಬ ಡಿಸಿಷನ್ಸ್ ಸಮಥಿಂಗ್ ಏನಾದರೂ ನೀವು ತೊಗೋಬೇಕು ಅಂತಂದರೆ, ಅಥವಾ ಮೂವ್ ಆನ್ ಆಗಬೇಕು ಅಂದ್ಕೊಳ್ತಾ ಇದ್ದೀರಾ, ಅಥವಾ ಬ್ರೇಕಪ್ ಮಾಡ್ಕೋಬೇಕು ಅಂದ್ಕೊಳ್ತಾ ಇದ್ದೀರಾ, ಅಥವಾ ರಿಯೂನಿಯನ್ ಮಾಡ್ಕೋಬೇಕು ಮತ್ತು ಟ್ರಸ್ಟ್ ಮಾಡಬಹುದು ಅಂತ ಈ ಥರ ಏನಾದರೂ ಅನ್ನಿಸ್ತಾ ಇದ್ದರೆ ಜಸ್ಟ್ ವೇಟ್. ಆ ಒಂದು ಕೆಲಸ ಆಗೋದಕ್ಕೆ ಸ್ವಲ್ಪ ಟೈಮ್ ಬೇಕು. ಡೆಸ್ಪ್ರೇಟ್ ಆಗಬೇಡಿ, ವೇಟ್ ಮಾಡಿ. ಅಥವಾ ನೀವೇನಾದರೂ ಮ್ಯಾನಿಫೆಸ್ಟ್ ಮಾಡ್ತಾ ಇರಬಹುದು, ಬಟ್ ಸ್ಟಿಲ್ ನಿಮಗೆ ಆ ಕೆಲಸ ಆಗ್ತಾ ಇಲ್ಲ ಅಂತ ಈ ಒಂದು ಎನರ್ಜಿನಲ್ಲಿದ್ದರೆ ಅದಾಗುತ್ತೆ. ವೇಟ್ ಮಾಡಿ ಅಂತ ಬರ್ತಾ ಇದೆ. ನಿಮ್ಮ ಒಂದು ವಿಶ್ ಫುಲ್ಫಿಲ್ ಆಗುತ್ತೆ. ಅಂಟಿಲ್ ದಟ್ ಸ್ವಲ್ಪ ವೇಟ್ ಮಾಡಿ ಅಂತಲೂ ಬರ್ತಾ ಇದೆ. ಸೊ ಕರ್ಕ ರಾಶಿಯವ್ರಿಗೆ ಏನಿದೆ ಅಂತ ನೋಡೋಣ. ನೋ ನೀಡ್ ಟು ವರಿ. ಓಕೆ, ಸೊ ಜಾಸ್ತಿ ಸ್ಟ್ರೆಸ್ ತೊಗೊಳ್ತಾ ಇದ್ದೀರಾ ಅಂತ ಕಾಣಿಸುತ್ತೆ. ಇತ್ತೀಚೆಗೆ ನೀವು ಕರ್ಕ ರಾಶಿಯವರು ತುಂಬ ಫಿನಾನ್ಷಿಯಲಿ ಲೋ ಆಗಿರಬಹುದು, ಅಥವಾ ಕೊಟ್ಟಿರುವಂಥ ಹಣ ವಾಪಸ್ ಬರ್ತಾ ಇಲ್ಲ, ಅಥವಾ ಜಾಬ್ ಸಿಗ್ತಾ ಇಲ್ಲ, ಅಥವಾ ಪಾರ್ಟ್ನರ್ ಕಡೆಯಿಂದ ಕಮಿಟ್ಮೆಂಟ್ ಕೊಡ್ತಾ ಇಲ್ಲ,
ಅಥವಾ ಸಮಥಿಂಗ್ ಇವಾಗ ಇನ್ ಲೋ ಎನರ್ಜೀಸ್ ಅಂತ ಬರ್ತಾ ಇದೆ. ಕರ್ಕ ರಾಶಿಯವರು ತುಂಬ ಲೋ ಫೀಲ್ ಮಾಡ್ತಾ ಇದ್ದೀರಾ. ಐ ಥಿಂಕ್ 1 ವೀಕಿಂದ ತುಂಬ ಲೋ ಆಗಿದ್ದೀರಾ, ಅಥವಾ ಏನು ಕೆಲಸ ಮಾಡೋದಕ್ಕೆ ಮನಸ್ಸಾಗ್ತಿಲ್ಲ, ತುಂಬ ಆಲಸ್ಯತನ ಬರ್ತಾ ಇದೆ, ಅಥವಾ ಮೆಡಿಟೇಷನ್ ಮಾಡೋಕ್ಕಾಗ್ತಾ ಇಲ್ಲ, ಸಮಥಿಂಗ್ ಈ ಥರದ್ದು ಏನಾದರೂ ಇದ್ದರೆ ನೋ ನೀಡ್ ಟು ವರಿ ಅಂತ ಬರ್ತಾ ಇದೆ. ಇಟ್ಸ್ ಓಕೆ ಟು ಹ್ಯಾಪನ್ ಲೈಕ್ ದಿಸ್. ಇವೆಲ್ಲ ಆಗೋದು ಸಮ್ಟೈಮ್ಸ್ ನಮ್ಮ ಬಾಡಿ, ನಮ್ಮ ಮೈಂಡ್, ನಮ್ಮ ಸೋಲ್ ರೆಸ್ಟ್ ಬೇಕಾಗಿರುತ್ತೆ. ಆ ಒಂದು ಕಾರಣಕ್ಕೆ ಈ ರೀತಿಯೆಲ್ಲ ಆಗುವಂಥದ್ದು ಸಮ್ಟೈಮ್ಸ್ ಹ್ಯಾಪನ್ಸ್. ಓಕೆ, ಸೊ ಇದೆಲ್ಲವೂ ಎಲ್ಲದೂ ಒಳ್ಳೆಯದಕ್ಕೆ ಅಂತ ಬರ್ತಾ ಇದೆ. ಆ್ಯಂಡ್ ನೋ ನೀಡ್ ಟು ವರಿ, ಚಿಂತೆ ಮಾಡೋದನ್ನು ಕಮ್ಮಿ ಮಾಡಿ, ತಲೆಗೆ ಎಡಿಸ್ಕೋಬೇಡಿ ಅಂತ ಏಂಜಲ್ಸ್ ಹೇಳ್ತಾ ಇದ್ದಾರೆ. ಗಾಡ್ ಬ್ಲೆಸ್ ಯು. ಆ್ಯಂಡ್ ನೆಕ್ಸ್ಟ್ ಸಿಂಹರಾಶಿ. ಸಿಂಹರಾಶಿಯವರಿಗೆ ಏಂಜಲ್ಸ್ ಏನು ಹೇಳ್ತಾ ಇದ್ದಾರೆ? ಓಕೆ, ವಾವ್, ದ ಆನ್ಸರ್ ಈಸ್ ಎಸ್. ಸಮಥಿಂಗ್ ನಿಮ್ದೇನಾದರೂ ಪ್ರಶ್ನೆ ಇದ್ದರೆ, ಅಥವಾ ಆ ಕೆಲಸ ಮಾಡಬೇಕು ಲೈಕ್ ಯಾರಿಗಾದ್ರು ಅಗೇನ್ ಸಮಥಿಂಗ್ ಏನಾದರೂ ಅಂದ್ಕೊಳ್ತಾ ಇದ್ದರೆ ನಿಮ್ಮ ಲೈಫಲ್ಲಿ, ದುಡ್ಡು ಕೊಡೋ ವಿಚಾರ ಆಗಿರಬಹುದು, ಅಗೇನ್ ಏನೋ ಒಂದು, ಅಥವಾ ನಿಮ್ಮ ಪಾರ್ಟ್ನರ್ದೇ ಕಮಿಟ್ಮೆಂಟ್ ಕೊಡ್ತಾರ, ರಿಯೂನಿಯನ್ ಆಗುತ್ತಾ ಅಂತ ನೀವೇನಾದರೂ ಅಂದ್ಕೊಂಡ್ರೆ ದ ಆನ್ಸರ್ ಈಸ್ ಎಸ್, ರಿಯೂನಿಯನ್ ಚಾನ್ಸಸ್ ಇದೆ. ಅಥವಾ ನಿಮ್ಮ ಏನೇ ಒಂದು ಆಸೆ, ವಿಶಸ್ ಸರಿಯಾದಂತಹ ದಾರಿಯಲ್ಲಿದ್ದೀರಾ ಅಂತ ಅಂದರೆ ದ ಆನ್ಸರ್ ಈಸ್ ಎಸ್. ವಾಟ್ ಎವರ್ ದ ಸಿಚುವೇಶನ್, ಅದಕ್ಕೆ ಸರಿಯಾಗಿ ದ ಆನ್ಸರ್ ಈಸ್ ಎಸ್. ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಬರ್ತಾ ಇರೋದು ಫರ್ಗ್ಯೂನೆಸ್. ಐ ಥಿಂಕ್ ಇಲ್ಲಿ ನೀವು ಫರ್ಗ್ಯೂನೆಸ್ನ ಪ್ರಾಕ್ಟೀಸ್ ಮಾಡಬೇಕು, ಕ್ಷಮೆಯ ಗುಣವನ್ನು ಹೊಂದಬೇಕು ಅಂತ ಬರ್ತಾ ಇದೆ. ಓಕೆ, ಕನ್ಯಾ ರಾಶಿಯವರು ಕ್ಷಮೆ ಅನ್ನೋದನ್ನು, ನಿಮ್ಮನ್ನು ನೀವು ಕ್ಷಮಿಸ್ಕೊಳ್ಳಿ ಆ್ಯಂಡ್ ಬೇರೆದವ್ರನ್ನೂ ಕ್ಷಮಿಸಿ ಅಂತ ಬರ್ತಾ ಇದೆ. ನಿಮ್ಮ ಲೈಫಲ್ಲಿ ಏನೆಲ್ಲ ಆಗ್ತಾ ಇದೆ ಅದಕ್ಕೆಲ್ಲ ನೀವು ಬ್ಲೇಮ್ ಮಾಡ್ತಾ ಇದ್ದೀರಾ ಅಂತ ಬರ್ತಾ ಇದೆ. ಡೋಂಟ್ ಬ್ಲೇಮ್. ನಿಮ್ಮನ್ನು ನೀವು ಬ್ಲೇಮ್ ಮಾಡ್ಕೋಬೇಡಿ ಸಿಚುವೇಶನ್ಗೆ, ಅಥವಾ ಬೇರೆದವ್ರು ನಿಮಗೆ ನೋವು ಕೊಟ್ಟಿದ್ದಾರೆ. ಇಟ್ಸ್ ಆಲ್ ಲೆಸನ್ಸ್. ಓಕೆ, ಒಂದು ಪಾಠಗಳನ್ನು ಯೂನಿವರ್ಸ್ ಬೇರೆ ಬೇರೆ ರೀತಿಯಲ್ಲಿ ಕಲಿಸ್ತಾ ಇದ್ದಾರೆ. ಸೊ ಪ್ರಾಕ್ಟೀಸ್ ಫರ್ಗ್ಯೂನೆಸ್ ಮಾಡೋಕ್ಕಾಗ್ತಾ ಇಲ್ಲ, ಅಥವಾ ನಿಮ್ಮನ್ನು ನೀವು ಆ ಸಿಚುವೇಶನ್ಗೆ ತಗೊಂಡು ಹೋಗಿದ್ದಕ್ಕೆ ನಿಮ್ಮನ್ನೇ ನೀವು ಬ್ಲೇಮ್ ಮಾಡ್ಕೊಳ್ತಾ ಇದ್ದೀರಾ ಅಂತಂದರೆ ಜಸ್ಟ್ ಹೋಪ್ ಪ್ರೇಯರ್ ಅಂತ ಸರ್ಚ್ ಮಾಡಿ ಯೂಟ್ಯೂಬಲ್ಲಿ, ಅದು ನಿಮಗೆ ಸಿಗುತ್ತೆ. ಸೊ ಆ ಒಂದು 4 ಪ್ರೇಸಸ್ ಏನಿದೆ ಅದನ್ನು ನೀವು ನಿಮ್ಮ ಫೋಟೋ ನೋಡಿಕೊಂಡು ಫರ್ಗ್ಯೂನೆಸ್ನ ಪ್ರಾಕ್ಟೀಸ್ ಮಾಡಿ, ಖಂಡಿತ ನಿಮ್ಮ ಲೈಫಲ್ಲಿ ಒಂದು ಹೀಲಿಂಗ್ ಅನ್ನೋದು ಸ್ಟಾರ್ಟ್ ಆಗುತ್ತೆ. ಬಿಕಾಸ್ ತುಂಬ ಮನಸ್ಸಲ್ಲಿ ಇಟ್ಕೊಂಡಿದ್ದೀರಾ ಅಂತ ಬರ್ತಾ ಇದೆ. ಕನ್ಯಾ ರಾಶಿಯವರು ತುಂಬ ಮನಸ್ಸಲ್ಲಿ ಇಟ್ಕೊಂಡು ಏನಾಗ್ಬಿಡುತ್ತೆ, ಆ ಹಾರ್ಟು ತುಂಬ ಪುಟ್ಟ ಹಾರ್ಟು, ಅದರಲ್ಲಿ ಎಷ್ಟು ಅಂತ ನೋವನ್ನು ಸ್ಟೋರ್ ಮಾಡ್ಕೊಳ್ತೀರಾ ಅಲ್ವಾ. ಸೊ ಫರ್ಗ್ಯೂ ಮಾಡಿ, ಸರೆಂಡರ್ ಆಗಿ, ಯೂನಿವರ್ಸ್ ಖಂಡಿತ ನಿಮ್ಮ ಜೊತೆಗಿರ್ತಾರೆ. ಓಕೆ, ಸೊ ನೆಕ್ಸ್ಟ್ ತುಲಾ ರಾಶಿಯವ್ರಿಗೆ ಏನು ಬರ್ತಾ ಇದೆ ಅಂತ ನೋಡೋಣ. ತುಲಾ ರಾಶಿಯವ್ರಿಗೆ ಏಂಜಲ್ಸ್ ಹೇಳ್ತಾ ಇರೋದು ಪೀಸ್ಫುಲ್ ರೆಸೊಲ್ಯೂಷನ್. ಓಕೆ, ಸೊ ಸಮ್ಟೈಮ್ಸ್ ಏನಾದರೂ ಕೆಲಸಗಳು ಸ್ಟಕ್ ಆಗಿದೆ, ಅಥವಾ ಮನೆಯಲ್ಲಿ ಗಲಿಬಿಲಿ ಆಗ್ತಾ ಇದೆ, ಜಗಳಗಳಾಗ್ತಾ ಇದೆ, ಅಥವಾ ಕೋರ್ಟ್ ಕೇಸಸ್ ಆಗ್ತಾ ಇದೆ, ಯಾವುದು ಸಾಲ್ವ್ ಆಗ್ತಾ ಇಲ್ಲ ಅಂದರೆ ಒಂದೊಳ್ಳೆ ಪೀಸ್ಫುಲ್ ರೆಸೊಲ್ಯೂಷನ್, ಎಲ್ಲರಿಗೂ ಒಳ್ಳೆಯದು ಆಗೋ ರೀತಿಯಲ್ಲಿ, ಎಲ್ಲರಿಗೂ ಫೇವರೇಬಲ್ ಆಗಿರುವಂತಹ ಒಂದು ಸೊಲ್ಯೂಷನ್ ಯೂನಿವರ್ಸ್ ನಿಮಗೆ ಕೊಡ್ತಾರೆ. ಸೊ ಈಗ ಏನು ಸಫರ್ ಆಗ್ತಾ ಇದ್ದೀರಾ, ಏನು ಪ್ರಾಬ್ಲಮ್ ಫೇಸ್ ಮಾಡ್ತಿದ್ದೀರಾ, ಕರೆಂಟ್ಲಿ ನಿಮ್ಮ ಸಿಚುವೇಶನ್ ಏನಿದೆ ಅದು ಒಂದು ಒಳ್ಳೆ ಶಾಂತಿಯನ್ನು ತಂದುಕೊಡುತ್ತೆ. ಅದನ್ನು ತುಂಬಾ ಒಂದು ನೆಮ್ಮದಿ ಅನ್ನೋದನ್ನು ತಂದುಕೊಡುತ್ತೆ. ಆ ಒಂದು ಪ್ರಾಬ್ಲಮ್ಗೆ ಸೊಲ್ಯೂಷನ್ ಏನಿದೆ, ಆ ಸೊಲ್ಯೂಷನ್ ಸಿಕ್ಕ ಮೇಲೆ ನಿಮಗೆ ಒಂದು ಪೀಸ್, ಒಂದು ಹ್ಯಾಪಿನೆಸ್, ಒಂದು ನೆಮ್ಮದಿ, ಆ ಒಂದು ನೆಮ್ಮದಿಯಿಂದ ಉಸಿರು ಬಿಡ್ತಾರಲ್ಲ, ಆ ರೀತಿಯ ಒಂದು ಲೈಕ್ ಸೊಲ್ಯೂಷನ್ ನಿಮಗೆ ಸಿಗುತ್ತೆ ಅಂತ ಏಂಜಲ್ಸ್ ಹೇಳ್ತಾ ಇದ್ದಾರೆ. ನೆಕ್ಸ್ಟ್ ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಏಂಜಲ್ಸ್ ಏನು ಹೇಳ್ತಾ ಇದ್ದಾರೆ? ಗೆಟ್ ಮೋರ್ ಇನ್ಫಾರ್ಮೇಷನ್. ಓಕೆ, ವೃಶ್ಚಿಕ ರಾಶಿಯವರೇ ಗೆಟ್ ಮೋರ್ ಇನ್ಫಾರ್ಮೇಷನ್. ಮೈಟ್ ಬಿ ನೀವು ತುಂಬ ದುಡುಕ್ತೀರಾ ಅಂತ ಬರ್ತಾ ಇದೆ. ಯಾರಾದರೂ ಏನಾದರೂ ಹೇಳಿದ ತಕ್ಷಣ ಎಸ್ ಮಾಡಿಬಿಡೋಣ, ಅಥವಾ ಯಾರಾದರೂ ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೆ ಬರ್ತಾ ಇದ್ದಾರೆ, ಇನ್ವೆಸ್ಟ್ಮೆಂಟ್ ಪ್ಲ್ಯಾನ್ ಮಾಡ್ತಾ ಇದ್ದಾರೆ ಅಂದರೆ ಹಿಂದೆ ಮುಂದೆ ಯೋಚನೆ ಮಾಡದೆ ನೀವೇನಾದರೂ ಕಂಪ್ನಿಗೆ ಇನ್ವೆಸ್ಟ್ ಮಾಡ್ತಾ ಇದ್ದೀರಾ, ಅಥವಾ ನಿಮ್ಮ ಫ್ರೆಂಡ್ ರೆಫರ್ ಮಾಡಿದ್ರು ಜಾಬ್ ಹೋಗಬೇಕು ಅಂದ್ಕೊಳ್ತಾ ಇದ್ದೀರಾ, ಹಿಂದೆ ಮುಂದೆ ಆ ಕಂಪ್ನಿ ಬ್ಯಾಕ್ಗ್ರೌಂಡ್ ಏನು ತಿಳ್ಕೊಳ್ದೆ ಜಾಬಿಗೆ ಜಂಪ್ ಆಗ್ತಾ ಇದ್ದೀರಾ, ಅಥವಾ ಮದುವೆ ಪ್ರಪೋಸಲ್ಸ್ ಬಂದಿದೆ, ಅಥವಾ ಲವ್ ಪ್ರಪೋಸಲ್ ಬಂದಿದೆ, ಆ ಹುಡುಗ ಅಥವಾ ಆ ಹುಡುಗಿ ಬಗ್ಗೆ ಬ್ಯಾಕ್ಗ್ರೌಂಡ್ ಇನ್ಫಾರ್ಮೇಷನ್ ತಿಳ್ಕೊಳ್ದೆ ಎಕ್ಸೆಪ್ಟ್ ಮಾಡ್ತಾ ಇದ್ದೀರಾ ಅಂದ್ಕೊಳ್ತಾ ಇದ್ದೀರಾ ಅಂದರೆ ಇಟ್ಸ್ ಅ ವಾರ್ನಿಂಗ್ ಸೈನ್ ದಟ್
ಎಚ್ಚರಿಕೆಯ ಕರೆ ಅನ್ಕೋಬೋದು. ದಟ್ ಯೂನಿವರ್ಸ್ ಹೇಳ್ತಾ ಇರೋದು, ಏಂಜಲ್ಸ್ ಹೇಳ್ತಾ ಇರೋದು, ಗೆಟ್ ಮೋರ್ ಇನ್ಫಾರ್ಮೇಷನ್. ಆ ಒಂದು ವ್ಯಕ್ತಿ ಬಗ್ಗೆ, ಕಂಪ್ನಿ ಬಗ್ಗೆ ಅಥವಾ ಕೆಲಸದ ಬಗ್ಗೆ ಇನ್ಫಾರ್ಮೇಷನ್ಸ್ನ ಇನ್ನೂ ಹೆಚ್ಚಾಗಿ ಪಡೆದುಕೊಳ್ಳಿ ಅಂತಲೇ ಬರ್ತಾ ಇರೋದು. ಸೊ ದುಡುಕಬೇಡಿ, ಸೊ ದುಡುಕೋದು ಜಾಸ್ತಿ ಅಂತ ಬರ್ತಾ ಇದೆ. ಸೊ ಡೋಂಟ್ ಬಿ ರಶ್. ಓಕೆ, ನೆಕ್ಸ್ಟ್ ಧನುರಾಶಿ. ಧನುರಾಶಿಯವರಿಗೆ ಏನು ಏಂಜಲ್ಸ್ ಹೇಳ್ತಾ ಇದ್ದಾರೆ ಅಂತ ನೋಡೋಣ. ಓಕೆ, ಯು ಆರ್ ರೆಡಿ. ಓಕೆ, ಸೊ ನೀವು ರೆಡಿ ಆಗಿದ್ದೀರಾ. ಯು ಆರ್ ರೆಡಿ ಇನ್ ದ ಸೆನ್ಸ್ ಮೈಟ್ ಬಿ ನಿಮ್ಮ ಒಂದು ಸ್ಟಕ್ಸ್ ಎನರ್ಜೀಸ್ ಅಥವಾ ಏನಾದರೂ ಇತ್ತು, ಮ್ಯಾನಿಫೆಸ್ಟೇಷನ್ಸ್ ಮಾಡ್ತಾ ಇದ್ದೀರಾ, ಟೆಕ್ನಿಕ್ಸ್ ಮಾಡ್ತಾ ಇದ್ದೀರಾ ಅಂದರೆ ನೀವು ಒಂದು ಕೆಲಸಕ್ಕೆ ನೀವು ರೆಡಿ ಆಗಿದ್ದೀರಾ. ಆ್ಯಂಡ್ ಕಂಪ್ಲೀಟ್ಲಿ ನೀವು ಹೀಲ್ ಆಗಿದ್ದೀರಾ. ಯೂನಿವರ್ಸ್ ನಿಮ್ಮನ್ನು ಎಲ್ಲ ರೀತಿಯಲ್ಲೂ ಹೀಲ್ ಮಾಡಿದ್ದಾರೆ. ಆ್ಯಂಡ್ ನೀವೀಗ ಒಂದು ಅಬಂಡೆನ್ಸ್ನ ರಿಸೀವ್ ಮಾಡ್ಕೊಳ್ಳೋದಕ್ಕೆ ರೆಡಿ ಆಗಿದ್ದೀರಾ. ಒಂದು ಚೇಂಜ್ ಅನ್ನೋದನ್ನು ಏನು ನನ್ನ ಲೈಫಿಗೆ ಒಂದಷ್ಟು ಚೇಂಜ್ ಮಾಡ್ಕೋಬೇಕು ಅಂತ ನೀವು ಅಂದ್ಕೊಳ್ತಾ ಇದ್ದರೆ, ಎಸ್, ನೀವು ಚೇಂಜನ್ನು ಅಕ್ಸೆಪ್ಟ್ ಮಾಡ್ಕೊಳ್ಳೋದಕ್ಕೆ ನೀವು ರೆಡಿ ಆಗಿದ್ದೀರಾ ಅಂತ ಏಂಜಲ್ಸ್ ಹೇಳ್ತಾ ಇದ್ದಾರೆ. ಬಿ ರೆಡಿ ಫಾರ್ ಅಬಂಡೆನ್ಸ್, ಬಿ ರೆಡಿ ಫಾರ್ ಪ್ರಾಸ್ಪರಿಟಿ ಗೈಸ್. ಮಕರ ರಾಶಿ. ನೆಕ್ಸ್ಟ್ ಬರೋದು ಮಕರ ರಾಶಿ. ಮಕರ ರಾಶಿ ಅವರಿಗೆ ಏಂಜಲ್ಸ್ ಏನು ಹೇಳ್ತಾ ಇದ್ದಾರೆ? ಪರ್ಫೆಕ್ಟ್ ಟೈಮಿಂಗ್. ಓಕೆ, ಈ ಒಂದು ಟೈಮ್ ಪರ್ಫೆಕ್ಟ್ ಆಗಿದೆ. ನೀವು ಏನಾದರೂ ಒಳ್ಳೆ ಕೆಲಸಗಳನ್ನು, ಸೈಟ್ ಪರ್ಚೇಸ್ ಮಾಡಬೇಕು ಅಂದ್ಕೊಳ್ತಾ ಇದ್ದೀರಾ, ಅಥವಾ ಕನ್ಸ್ಟ್ರಕ್ಷನ್ಸ್ ನಡೆಸಬೇಕು ಅಂದ್ಕೊಳ್ತಾ ಇದ್ದೀರಾ, ಅಥವಾ ಜಾಬ್ ಚೇಂಜ್ ಮಾಡಬೇಕು, ಪ್ರಮೋಷನ್ ಆಗುತ್ತಾ ಇಲ್ವಾ, ಅಥವಾ ಲೈಫಲ್ಲಿ ಏನಾದರೂ ಮೂವ್ ಆನ್ ಆಗಬೇಕು, ಅಥವಾ ಒಂದು ಸಿಟಿಯಿಂದ ಇನ್ನೊಂದು ಸಿಟಿಗೆ ಟ್ರಾವೆಲ್ ಮಾಡಬೇಕು, ಅಲ್ಲಿ ಶಿಫ್ಟ್ ಆಗಬೇಕು ಅಂತ ಅಂದ್ಕೊಳ್ತಾ ಇದ್ದರೆ, ಮನೆ ಚೇಂಜ್ ಮಾಡಬೇಕು ಅಂದ್ಕೊಳ್ತಾ ಇದ್ದರೆ, ದಿಸ್ ಈಸ್ ದ ಪರ್ಫೆಕ್ಟ್ ಟೈಮಿಂಗ್. ಗೋ ಹೆಡ್ ಗೈಸ್. ಓಕೆ, ಸೊ ನೆಕ್ಸ್ಟ್ ಬರೋದು ಕುಂಭರಾಶಿ. ಕುಂಭರಾಶಿಯವರಿಗೆ ಏಂಜಲ್ಸ್ ಏನು ಹೇಳ್ತಾ ಇದ್ದಾರೆ ನೋಡೋಣ. ಅ ಇಯರ್ ಫ್ರಮ್ ನೌ. ಓಕೆ, ಸೊ ಇಲ್ಲಿಂದ ಒಂದು ವರ್ಷದಲ್ಲಿ ನಿಮ್ಮ ಲೈಫ್ ಒಂದೊಳ್ಳೆ ಟರ್ನ್ ಅನ್ನೋದನ್ನು ತಗೊಳುತ್ತೆ ಅಂತ ಬರ್ತಾ ಇದೆ. ಮೈಟ್ ಬಿ ಸಿನ್ಸ್ 2023 ಇಂದ 24ವರೆಗೂ ತುಂಬ ಸ್ಟ್ರಗಲ್ ಅನ್ನೋದನ್ನು ಪಟ್ಟಿರಬಹುದು ನೀವು. ಬಟ್ ಇಲ್ಲಿಂದ ಇನ್ನು ಒಂದು ವರ್ಷದಲ್ಲಿ ನಿಮ್ಮ ಲೈಫ್ 360 ಡಿಗ್ರಿ ಚೇಂಜ್ ಆಗುತ್ತೆ ಅಂತ ಬರ್ತಾ ಇದೆ. ಮೈಟ್ ಬಿ ನೀವು ಅಂದ್ಕೊಂಡಿರುವಂತಹ ಒಂದು ಏನೆಲ್ಲ ಅಂದ್ಕೊಳ್ತಾ ಇದ್ದೀರಾ, ನಿಮ್ಮ ವಿಶಸ್ ಏನಿದೆ, ನೀವು ಅಂದ್ಕೊಳ್ತಿರುವಂತಹ ಒಂದು ಡ್ರೀಮ್ ಲೈಫ್ ಏನು ಅಂದ್ಕೊಳ್ತಾ ಇದ್ದೀರಾ, ಅದು ನಿಮಗೆ ಇವತ್ತಿಂದ ಇನ್ನೊಂದು ವರ್ಷದಲ್ಲಿ ಆ ಒಂದು ಡ್ರೀಮ್ ಲೈಫ್ ನಿಮಗೆ ಸಿಗುತ್ತೆ. ಸೊ ಅ ಇಯರ್ ಫ್ರಮ್ ನೌ ನೀವು ಅಂದ್ಕೊಂಡಿರುವಂತಹ, ನೀವು ಅನುಭವಿಸಿದಂತಹ ಒಂದಷ್ಟು ನೋವುಗಳಿಗೆ, ಕಷ್ಟಗಳಿಗೆ ಮುಕ್ತಿ ಅನ್ನೋದು ಸಿಗುತ್ತೆ. ಆ್ಯಂಡ್ ನೆಕ್ಸ್ಟ್ ಬರುವಂತಹ ವರ್ಷಗಳು ಏನಿದೆ, ನೆಕ್ಸ್ಟ್ ಬರುವಂತಹ ಟೈಮ್ ಏನಿದೆ, ಅದು ಒಳ್ಳೆ ಟೈಮ್, ಪರ್ಫೆಕ್ಟ್ ಟೈಮ್ ಅಂತಲೇ ಹೇಳಬಹುದು. ಓಕೆ, ಸೊ ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್, ಮೀನರಾಶಿ. ಎಸ್, ಮೀನರಾಶಿಯವರಿಗೆ ಏಂಜಲ್ಸ್ ಏನು ಹೇಳ್ತಾ ಇದ್ದಾರೆ? ಯೂನಿವರ್ಸ್ ಪ್ಲೀಸ್ ಗೈಡ್ ಮೀ. ಓಕೆ, ಮೀನರಾಶಿಯವರೇ ಕಾಂಪ್ರಮೈಸ್. ನೀವು ಕಾಂಪ್ರಮೈಸ್ ಆಗಬೇಕು. ಅಡ್ಜಸ್ಟ್ಮೆಂಟ್ ಸ್ವಲ್ಪ ಕಮ್ಮಿ ಅಂತ ಬರ್ತಾ ಇದೆ. ಮೈಟ್ ಬಿ ನೀವು ಯಾವುದನ್ನು ಈಸಿಯಾಗಿ ಅಕ್ಸೆಪ್ಟ್ ಮಾಡೋದಿಲ್ಲ. ಕೆಲವೊಂದು ಸಿಚುವೇಷನಲ್ಲಿ ನಾನ್ಯಾಕೆ ಮಾಡಲಿ, ನನ್ನ ತಪ್ಪಿಲ್ಲ, ಅವರೇ ಅಡ್ಜಸ್ಟ್ ಆಗಲಿ, ಈ ಥರದೊಂದು ಮೈಂಡ್ಸೆಟ್ ಏನಾದರೂ ಇದ್ದರೆ, ಕೆಲವೊಂದು ಟೈಮಲ್ಲಿ, ಕೆಲವೊಂದು ಸರ್ತಿ ನಮ್ಮ ಕೆಲಸ ಆಗಬೇಕು ಅಂದರೆ ಸಣ್ಣ ಪುಟ್ಟ ಕಾಂಪ್ರಮೈಸಸ್ ಮಾಡ್ಕೊಳ್ಳೋದು ಅತ್ಯವಶ್ಯಕ. ಬಿಕಾಸ್ ಸಮ್ಟೈಮ್ಸ್ ನಾವು ಎಷ್ಟೇ ಆರ್ಗ್ಯೂ ಮಾಡಿದ್ರೂ ಎದುರುಗಡೆ ಇರುವಂತಹ ವ್ಯಕ್ತಿ ಅದನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ರೆಡಿ ಇರಲ್ಲ. ಅಫ್ಕೋರ್ಸ್ ನಮ್ಮ ತಪ್ಪು ಇರೋದಿಲ್ಲ, ಬಟ್ ಸ್ಟಿಲ್ ಅದನ್ನು ಅರ್ಥ ಮಾಡಿಸೋದಕ್ಕೆ ಹೋದರೂ ಆ ಒಂದು ವ್ಯಕ್ತಿ ಅದನ್ನು ಅಕ್ನಾಲೇಜ್ ಮಾಡೋದಿಲ್ಲ ಅಂದಾಗ, ಎಸ್ ಫೈನ್, ನೀವೇ ಸರಿ ಅಂತ ಕಾಂಪ್ರಮೈಸ್ ಮಾಡಿಕೊಂಡು ಜಸ್ಟ್ ಆ ಒಂದು ಸಿಚುವೇಷನಿಂದ ಮೂವ್ ಆನ್ ಆದ್ರೇ ಬೆಟರ್. ಬಿಕಾಸ್ ಈ ಒಂದು ಆರ್ಗ್ಯುಮೆಂಟ್ಸ್ ಏನಿರುತ್ತೆ, ದುಡುಕಿನ ಸ್ವಭಾವದಿಂದ ಒಂದಷ್ಟು ನೀವು ಮಾತುಗಳನ್ನು ಹೇಳ್ತೀರಾ. ಎಸ್, ಕೋಪದಲ್ಲಿ ಹೇಳಿರುವಂಥ ಮಾತು ಇಂಟೆನ್ಷನಲ್ಲಿ ಹೇಳಿರೋದಿಲ್ಲ, ಬಟ್ ಅದು ಸಂಬಂಧಗಳನ್ನು ಹಾಳು ಮಾಡುವಂಥದ್ದು, ಫ್ರೆಂಡ್ಸ್ಗಳಿಂದ ದೂರ ಆಗುವಂಥದ್ದು, ಈ ರೀತಿಯ ಒಂದಷ್ಟು ಸೈನ್ಸ್ ಕಾಣಿಸ್ತಾ ಇದೆ.
ಸೊ ಅದಕ್ಕೋಸ್ಕರ ಏಂಜಲ್ಸ್ ಹೇಳ್ತಾ ಇರೋದು, ಸಂಬಂಧಗಳು ಬೇಕು ಅಂದಾಗ ಸಣ್ಣ ಪುಟ್ಟ ಕಾಂಪ್ರಮೈಸಸ್, ಅಡ್ಜಸ್ಟ್ಮೆಂಟ್ ಇರಲೇಬೇಕು. ಸೊ ಕಾಂಪ್ರಮೈಸ್ ಆಗಿ, ಅಥವಾ ನಿಮ್ಮ ಪಾರ್ಟ್ನರ್ ಜೊತೆ ನೀವು ಜಗಳ ಆಡ್ಕೊಂಬಂದಿದ್ದೀರಾ, ಅವ್ರ ಕಡೆಯಿಂದನೇ ಒಂದಷ್ಟು ಮೆಸೇಜಸ್, ಕಾಲ್ಗಳು ಬೇಕು ಅಂದರೆ ನೀವೇ ಒಂದು ನಿಮ್ಮ ಈಗೋನ ಬದಿಗಿಟ್ಟು ಕಾಂಪ್ರಮೈಸ್ ಆಗಿ ಅವ್ರಿಗೆ ಪ್ರೀತಿ ಅನ್ನೋದನ್ನು ತೋರಿಸಿ ಅಂತ ಹೇಳ್ತಾ, ಹೋಪ್ ಈ ರೀಡಿಂಗ್ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ದರೆ ಕಮೆಂಟಲ್ಲಿ ತಿಳಿಸಿ. ಥ್ಯಾಂಕ್ ಯು. ಗಾಡ್ ಬ್ಲೆಸ್ ಯು ಆಲ್.